ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ನಾನು ನಿಮ್ಮ ಈರಪ್ಪ ಬೋರ್ಗೌಡ್. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ನೋಡೋಣ ಸ್ನೇಹಿತರೆ. ಇವತ್ತಿನ ತರಗತಿ ಏನಪ್ಪಾ ಅಂತ ಕೇಳಿದ್ರ ಪ್ರಶಸ್ತಿ ಅಂದ್ರೆ ಜ್ಞಾನಪೀಠ ಪ್ರಶಸ್ತಿ. ಪ್ರಮುಖವಾಗಿ ಆತ್ಮೀಯ ಸ್ಪರ್ಧಾರ್ಥಿಗಳೇ, ಪ್ರಮುಖವಾಗಿ ಪ್ರತಿಯೊಂದು ಎಕ್ಸಾಮ್ಗಳಲ್ಲಿ ಜಿಕೆ ಪಾಯಿಂಟ್ ಅಂತ ಪ್ರಶಸ್ತಿಗಳ ಮೇಲೆ ಪ್ರಶ್ನೆ ಕೇಳ್ತಾ ಬರ್ತಾರೆ. ಉದಾಹರಣೆಗಾಗಿ 2021ರಲ್ಲಿ ನಡೆದಿರ್ತಕ್ಕಂಥ ಎಕ್ಸಾಮ್ ಪ್ರೀ ಕೋಚಿಂಗ್ SC/ST ಅದರಲ್ಲಿ ಎಕ್ಸಾಮ್ಗಳಲ್ಲಿ 5 ಪ್ರಶಸ್ತಿ ಮೇಲೆ ಪ್ರಶ್ನೆ ಬಂದಿರತಕ್ಕಂಥ ಉದಾಹರಣೆ ಇದೆ ಸ್ನೇಹಿತರೆ. ಹಾಗೆ PC ಆಗಿರ್ಬೋದು, PS ಆಗಿರ್ಬೋದು, SD, FD ಹೀಗೆ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕರ್ನಾಟಕ ಸರ್ಕಾರ ನಡೆಸ್ತಕ್ಕಂಥ ಪ್ರತಿಯೊಂದು ಎಕ್ಸಾಮ್ಗಳಲ್ಲಿ ಪ್ರಶಸ್ತಿ ಮೇಲೆ ಪ್ರಶ್ನೆ ಒಂದಿಲ್ಲ ಒಂದ್ ಎರಡು ಅಥವಾ ಇದ್ದೇ ಇರ್ತಾವ ಸ್ನೇಹಿತರೆ. ಆದ್ರೆ ಕಳಿಸಿದ ಪ್ರತಿ ಒಂದು ಪ್ರಶಸ್ತಿ ಸ್ನೇಹಿತರೆ ಕರ್ನಾಟಕ ರಾಜ್ಯ ಸರ್ಕಾರ ಪ್ರಶಸ್ತಿ ಆಯ್ತು, ಸೆಂಟ್ರಲ್ ಸರ್ಕಾರ ಸ್ಟೇಟ್ ಗೌರ್ಮೆಂಟ್ ಈಗ ಕೇಂದ್ರ ಸರ್ಕಾರದ ಪ್ರಶಸ್ತಿ ಆಯ್ತು, ಅದೇ ರೀತಿಯಾಗಿ ಪ್ರಪಂಚದ ಪ್ರಶಸ್ತಿ ಆಯ್ತು, ನೋಬೆಲ್ ಪ್ರಶಸ್ತಿ ಆಗಿರ್ಬೋದು, ರಾಮಾನ್ಯ ಆಕ್ಸೆಸ್ ಪ್ರಶಸ್ತಿ ಆಗಿರ್ಬೋದು. ಈ ರೀತಿಯಾಗಿ ಪ್ರತಿ ಒಂದು ಪ್ರಶಸ್ತಿಗಳ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ ಸ್ನೇಹಿತರೆ. ಅದೇ ರೀತಿಯಾಗಿ ಮುಂದಿನ ತರಗತಿಗಳಲ್ಲಿ ಪ್ರತಿಯೊಂದು ರಾಜ್ಯ ಅಂದ್ರೆ 28 ರಾಜ್ಯಗಳು, 31 ಜಿಲ್ಲೆಗಳು, 8 ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಸವಿಸ್ತಾರವಾಗಿ ನೋಡ್ತಾ ಹೋಗೋಣ ಸ್ನೇಹಿತರ. ಇವತ್ತಿನ ತರಗತಿಯನ್ನು ಮುಂದುವರಿಸ್ತಾ ಇದ್ದೇನೆ ಸ್ನೇಹಿತರ, ವೀಕ್ಷಿಸಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಏನಪ್ಪಾ ಅಂತ ಕೇಳಿದ್ರೆ ಜ್ಞಾನಪೀಠ ಪ್ರಶಸ್ತಿ. ಯಾವ್ದ್ರೆ ಜ್ಞಾನಪೀಠ ಪ್ರಶಸ್ತಿ. ಈ ಜ್ಞಾನಪೀಠ ಪ್ರಶಸ್ತಿಯ ಹಿನ್ನೆಲೆ ನೋಡ್ಬೇಕಪ್ಪ ಅಂತ ಕೇಳಿದ್ರೆ ಈ ಜ್ಞಾನಪೀಠ ಪ್ರಶಸ್ತಿಯ ಬಗ್ಗೆ ವಿಶೇಷತೆ ಏನಪ್ಪಾ ಅಂತ ಕೇಳಿದ್ರೆ ಇದು ಭಾರತ ಸರ್ಕಾರ ನೀಡತಕ್ಕಂಥ ಪ್ರಶಸ್ತಿ ಸ್ನೇಹಿತರೆ. ಇದು ಸಾಹಿತ್ಯ ಕ್ಷೇತ್ರದಲ್ಲಿ ನೀಡತಕ್ಕಂಥ ಅತ್ಯುನ್ನತ ಪ್ರಶಸ್ತಿ ಸ್ನೇಹಿತರೆ. ಯಾವ್ದ್ರಿ ಈಗ ನಮ್ಮ ಸ್ಟೇಟ್ ಗೌರ್ಮೆಂಟ್ ನಲ್ಲಿ ಸಾಹಿತ್ಯ ಕ್ಷೇತ್ರಕ್ಕೆ ನೀಡತಕ್ಕಂಥ ಕರ್ನಾಟಕ ರತ್ನ ಪ್ರಶಸ್ತಿ ಏನಿದೆಯಲ್ಲ ಸ್ನೇಹಿತರೆ, ಅದೇ ರೀತಿ ನಮ್ಮ ಭಾರತ ಸರ್ಕಾರ ನೀಡತಕ್ಕಂಥ ಸಾಹಿತ್ಯ ಕ್ಷೇತ್ರದಲ್ಲಿ ನೀಡತಕ್ಕಂಥ ಅತ್ಯುನ್ನತ ಪ್ರಶಸ್ತಿ ಯಾವ್ದಾರ ಇದ್ರೆ ಅದುವೇ ಜ್ಞಾನಪೀಠ ಪ್ರಶಸ್ತಿ. ಆ ಜ್ಞಾನಪೀಠ ಪ್ರಶಸ್ತಿ ಸ್ನೇಹಿತರೆ ಸ್ಥಾಪನೆ ಅಂತ ಕೇಳಿದ್ರೆ 1961 ಮೇ 22 ಸ್ನೇಹಿತರೆ ಜ್ಞಾನಪೀಠ ಪ್ರಶಸ್ತಿ ಸ್ಥಾಪನೆ ಆಗುತ್ತೆ. ಅದೇ ರೀತಿಯಾಗಿ ಸ್ಥಾಪಕರು ಯಾರಪ್ಪ, ಈ ಜ್ಞಾನಪೀಠ ಪ್ರಶಸ್ತಿ ಸ್ಥಾಪಕರು ಯಾರು ಅಂತ ಕೇಳಿದ್ರೆ ಅವರು ಸ್ಥಾಪಕರು ಸಾಹು ಜೈನ್ ಅಂತ. ಈ ಸಾಹು ಜೈನ್ ರವರ ಪತ್ರಿಕೆ ಯಾವಪ್ಪ ಅಂತ ಕೇಳಿದ್ರೆ ಟೈಮ್ಸ್ ಆಫ್ ಇಂಡಿಯಾ. ಯಾವ್ದ್ರಿ ಟೈಮ್ಸ್ ಆಫ್ ಇಂಡಿಯಾ. ಟೈಮ್ಸ್ ಆಫ್ ಇಂಡಿಯಾ ನೀಡುವವರು, ಈ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡುವವರು ಭಾರತೀಯ ಜ್ಞಾನಪೀಠ ಟ್ರಸ್ಟ್. ಯಾರೇ ಭಾರತೀಯ ಜ್ಞಾನಪೀಠ ಟ್ರಸ್ಟ್. ಈ ಭಾರತೀಯ ಜ್ಞಾನಪೀಠ ಟ್ರಸ್ಟ್ ಈ ಸ್ಥಾಪನೆ ಆಗಿದೆ ಯಾವಪ್ಪ ಅಂತ ಕೇಳಿದ್ರೆ 1944ರಲ್ಲಿ. ಈ ಭಾರತೀಯ ಜ್ಞಾನಪೀಠ ಟ್ರಸ್ಟ್ 1944ರಲ್ಲಿ ಸ್ಥಾಪನೆ ಮಾಡ್ತಾರೆ ಸ್ನೇಹಿತರೆ. ಅದೇ ರೀತಿಯಾಗಿ ಈ ಜ್ಞಾನಪೀಠ ಪ್ರಶಸ್ತಿಯನ್ನು ಎಷ್ಟು ಭಾಷೆಗಳಿಗೆ ನೀಡ್ತಾರಪ್ಪ ಅಂದ್ರೆ ನೀಡುವ ಭಾಷೆ ಅಂದ್ರೆ 24 ಭಾಷೆಗಳಿಗೆ ನೀಡ್ತಾರೆ ಸ್ನೇಹಿತರೆ. 24 ಭಾಷೆ ನೀವು ಕೇಳಬಹುದು ಪ್ರಶ್ನೆ. ಇಲ್ಲ ನಮ್ಮ ಸಂವಿಧಾನದಲ್ಲಿ 22 ಭಾಷೆಗಳಿವೆ, ಆದ್ರೆ 24 ಭಾಷೆಗಳಿಗೆ ಹೆಂಗ್ ನೀಡ್ತಾರ್ರಿ? ನಾನ್ ಹೇಳ್ತೀನಿ ಸ್ನೇಹಿತರೆ ಹೆಂಗಪ್ಪ ಅಂತ ಕೇಳಿದ್ರೆ ನಮ್ಮ ಸಂವಿಧಾನದಲ್ಲಿ ಇರ್ತಕ್ಕಂಥ ಪ್ರಮುಖ 22 ಭಾಷೆಗಳು ಪ್ಲಸ್ 2 ಅಂದ್ರೆ ನಮ್ಮ ಸಂವಿಧಾನದಲ್ಲಿ ಇಲ್ಲದೆ ಇರ್ತಕ್ಕಂಥ ಭಾಷೆಗಳು ಸ್ನೇಹಿತರೆ 2 ಯಾವಪ್ಪ ಅಂತ ಕೇಳಿದ್ರೆ ನೋಡ್ರಿ, ನಮ್ಮ ಸಂವಿಧಾನದಲ್ಲಿ ಇರ್ತಕ್ಕಂಥ ಭಾಷೆಗಳು ಸ್ನೇಹಿತರ 22 ಪ್ಲಸ್ 2 ಅಂದ್ರೆ ಇಂಗ್ಲಿಷ್ ಮತ್ತು ರಾಜಸ್ಥಾನಿ. ಇವು ಪ್ರಮುಖ ಭಾಷೆಗಳು 2 ಅಂತ ಕೇಳಿದ್ರೆ ಇವು ಸಂವಿಧಾನದಲ್ಲಿ ಇಲ್ಲ ಸ್ನೇಹಿತರೆ. ಆದ್ರೆ ಕಳಿಸಿಂದ 22 ಪ್ಲಸ್ 2 ಇವು ಸಂವಿಧಾನದಲ್ಲಿ ಬಿಟ್ಟ 2 ಭಾಷೆಗಳಿಗೆ ಕೊಡೋದ್ರಿಂದ ನಾವು ಪ್ರಸ್ತುತವಾಗಿ ನೀಡುವ ಭಾಷೆ ಅಂತ ಎಷ್ಟಪ್ಪ ಅಂತ ಕೇಳಿದ್ರೆ 24 ಭಾಷೆಗಳು. ಪ್ರಸ್ತುತ ಈ ಭಾಷೆಗಳ ಬಗ್ಗೆ ನೋಡ್ಬೇಕಪ್ಪ ಅಂದ್ರೆ ಸಂವಿಧಾನದ ಮೊದಲ ಅಥವಾ ಹಳೆಯ ಭಾಷೆ ಯಾವ್ದಪ್ಪ ಅಂತ ಕೇಳಿದ್ರೆ ಅಸ್ಸಾಮಿ ಭಾಷೆ ಸ್ನೇಹಿತರೆ. ಅದೇ ರೀತಿಯಾಗಿ ಸಂವಿಧಾನದ ಕೊನೆಯ ಭಾಷೆ, ಸಂವಿಧಾನದಲ್ಲಿ ಮೂಲ ಸಂವಿಧಾನದಲ್ಲಿ ಪ್ರಮುಖವಾಗಿ ಸ್ನೇಹಿತರೆ 14 ಭಾಷೆಗಳದ್ದು. ಆ 14 ಭಾಷೆಗಳಲ್ಲಿ 14ನೇ ಭಾಷೆ ಕೊನೆಯ ಭಾಷೆ ಯಾವ್ದಪ್ಪ ಅಂತ ಕೇಳಿದ್ರೆ ಉರ್ದು ಭಾಷೆ. ಹೀಗೆ ಮುಂದೆ ಹೋಗ್ತಾ ಸ್ನೇಹಿತರೆ ಏನಕ್ಕಪ್ಪ ಅಂತ ಕೇಳಿದ್ರೆ 15ನೇ ಭಾಷೆ ಸಿಂಧಿ ಭಾಷೆ, ಆಮೇಲೆ ನೇಪಾಳಿ, ಮಣಿಪುರಿ, ಕೊಂಕಣಿ, ಆಮೇಲೆ ನೆಕ್ಸ್ಟ್ ತಿದ್ದುಪಡಿ ಮಾಡಿ ಬೋಡೋ, ಡೋಂಗ್ರಿ, ಮೈತಾಲಿ, ಸಂತಾಲಿ ಅಂತಕ್ಕಂಥ ಸಂವಿಧಾನದಲ್ಲಿ ಭಾಷೆಗಳನ್ನು ಸೇರಿಸಿದ್ರೆ ತಿದ್ದುಪಡಿ ಮಾಡಿ ಸೇರಿಸುವಂತ ಹೋಗಿರ್ತಾರೆ ಸ್ನೇಹಿತರೆ. ಅದೇ ರೀತಿಯಾಗಿ ಈ ಭಾಷೆಗಳ ಸ್ನೇಹಿತರೆ ಈ ನೀಡುವ ಭಾಷೆಗಳಿಗೆ ಎಷ್ಟೇ 24 ಭಾಷೆಗಳಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡ್ತಾರಂತ ಹೇಳ್ತಾ ಮೊತ್ತ ಎಷ್ಟಪ್ಪ ಅಂತ ಕೇಳಿದ್ರೆ 11 ಲಕ್ಷ ರೂಪಾಯಿ ಮತ್ತು ಕಂಚಿನ ವಾಗ್ದೇವಿ ಪ್ರತಿಮೆ. ಈ ಜ್ಞಾನಪೀಠ ಪ್ರಶಸ್ತಿ ಮೊತ್ತ ಎಷ್ಟಪ್ಪ ಅಂತ ಕೇಳಿದ್ರೆ 11 ಲಕ್ಷ ರೂಪಾಯಿ ಸ್ನೇಹಿತರೆ ಕಂಚಿನ ವಾಗ್ದೇವಿ ಪ್ರಶಸ್ತಿ ಪ್ರತಿಮೆ ಸ್ನೇಹಿತರೆ. ಅದೇ ರೀತಿಯಾಗಿ ಜ್ಞಾನಪೀಠ ಪ್ರಶಸ್ತಿ ನೀಡುವ ಕ್ಷೇತ್ರ, ಈ ಪ್ರಶಸ್ತಿಯನ್ನು ನೀಡ್ತಕ್ಕಂಥ ಒಂದು ಕ್ಷೇತ್ರ ಯಾವಪ್ಪ ಅಂತ ಕೇಳಿದ್ರೆ ಅದು ಸಾಹಿತ್ಯ ಕ್ಷೇತ್ರ. ಅದನ್ನ ಮೊದಲೇ ಹೇಳಿದ ಸ್ನೇಹಿತರೆ ನಾನು ಭಾರತ ಸರ್ಕಾರ ನೀಡತಕ್ಕಂಥ ಅತ್ಯುನ್ನತ ಸಾಹಿತ್ಯ ಕ್ಷೇತ್ರ ಪ್ರಶಸ್ತಿ ಯಾವಪ್ಪ ಅಂತ ಕೇಳಿದ್ರೆ ಅದು ಜ್ಞಾನಪೀಠ ಪ್ರಶಸ್ತಿ. ಕರ್ನಾಟಕ ಸರ್ಕಾರ ನಮ್ಮ ಸ್ಟೇಟ್ ಗೌರ್ಮೆಂಟ್ ನಮ್ಮ ಕರ್ನಾಟಕ ಸರ್ಕಾರ ನೀಡತಕ್ಕಂಥ ಸಾಹಿತ್ಯ ಕ್ಷೇತ್ರದ ಪ್ರಶಸ್ತಿ ಯಾವ್ದಪ್ಪ ಅಂತ ಕೇಳಿದ್ರೆ ಕರ್ನಾಟಕ ರತ್ನ ಪ್ರಶಸ್ತಿ. ಆ ಕರ್ನಾಟಕ ರತ್ನ ಪ್ರಶಸ್ತಿ ಸ್ಥಾಪನೆ ಆಯಿತು 1992. ಹೀಗೆ ಮುಂದೆ ಹೋಗ್ತಾ ನಾವು ನೋಡೋಣ ಸ್ನೇಹಿತರೆ. ಅದೇ ರೀತಿಯಾಗಿ ಈ ಪ್ರಶಸ್ತಿ ನೀಡುವ ಕ್ಷೇತ್ರ ಆಯ್ತು ಸ್ನೇಹಿತರೆ ಸಾಹಿತ್ಯ ಕ್ಷೇತ್ರ. ಈ ಹೆಚ್ಚು ಭಾಷೆ ಅಂದ್ರೆ ಜ್ಞಾನಪೀಠ ಪಡೆದಿರ್ತಕ್ಕಂಥ ಹೆಚ್ಚು ಜ್ಞಾನಪೀಠ ಪಡೆದಿರ್ತಕ್ಕಂಥ ಭಾಷೆ ಯಾವ್ದಪ್ಪ ಅಂತ ಕೇಳಿದ್ರೆ ಅದು ಹಿಂದಿ ಸ್ನೇಹಿತರೆ. ಹಿಂದಿ ಭಾಷೆಗೆ ಎಷ್ಟು ಜ್ಞಾನಪೀಠ ಪ್ರಶಸ್ತಿ ದೊರೆತಿವೆ ಅಂತ ಕೇಳಿದ್ರೆ 11 ಜ್ಞಾನಪೀಠ ಪ್ರಶಸ್ತಿ ದೊರೆತಿವೆ ಸ್ನೇಹಿತರೆ. ಅದೇ ರೀತಿ ನೋಡಿ ಸ್ನೇಹಿತರೆ ನಮ್ಮ ಹೆಮ್ಮೆಯ ಕನ್ನಡ ಭಾಷೆ ಎಷ್ಟನೇ ಸ್ಥಾನ ಐತಪ್ಪ ಅಂತ ಕೇಳಿದ್ರೆ
ನೋಡಿ ಸ್ನೇಹಿತರೆ, 2ನೇ ಸ್ಥಾನ ಇದೆ. ಇಡೀ ನಮ್ಮ ಭಾರತದಲ್ಲಿ ನಮ್ಮ ಕರ್ನಾಟಕದ ಜನಸಂಖ್ಯೆ 8ನೇ ಸ್ಥಾನ. ಇಷ್ಟಿದ್ರು ಕೂಡ ನಮ್ಮ ಜ್ಞಾನಪೀಠ ಪ್ರಶಸ್ತಿ ಸ್ನೇಹಿತರೆ 2ನೇ ಸ್ಥಾನ ಇದೆ. ಹೆಮ್ಮೆ ಪಡತಕ್ಕಂಥ ವಿಷಯ. ಅಂದ್ರೆ ಹಿಂದಿ ಭಾಷೆಗೆ 8 ಮಂದಿ ಜ್ಞಾನಪೀಠ ಪ್ರಶಸ್ತಿ ಪಡೆದಾರ. ಕನ್ನಡ ಭಾಷೆಗೆ ಹಿಂದಿ ಭಾಷೆಗೆ 11 ಮಂದಿ ಪಡೆದಾರ ಸ್ನೇಹಿತರೆ. ಸಾರಿ, ಕನ್ನಡ ಭಾಷೆಗೆ 8 ಮಂದಿ ಜ್ಞಾನಪೀಠ ಪ್ರಶಸ್ತಿ ಪಡೆದಾರ. ಅದೇ ರೀತಿಯಾಗಿ ಬಂಗಾಳಿ ಭಾಷೆಗೆ ಎಷ್ಟು ಮಂದಿ ಜ್ಞಾನಪೀಠ ಪ್ರಶಸ್ತಿ ಪಡೆದಾರಪ್ಪ ಅಂತ ಕೇಳಿದ್ರೆ ಇದು ಸ್ನೇಹಿತರೆ 16 ಬರುತ್ತೆ. 7 ಮಂದಿ ಜ್ಞಾನಪೀಠ ಪ್ರಶಸ್ತಿ ಪಡೆದಾರ ಸ್ನೇಹಿತರೆ. ಎಷ್ಟು? 7 6 ಕನ್ಫರ್ಮ್ 7. ಅದೇ ರೀತಿಯಾಗಿ ಮೊದಲು ನೀಡಿಕೆ ಈ ಜ್ಞಾನಪೀಠ ಪ್ರಶಸ್ತಿ ಮೊಟ್ಟ ಮೊದಲು ಯಾವಾಗ ಕೊಟ್ರಪ್ಪ ನೋಡ್ರಿ. ನಾವು ಸ್ಥಾಪನೆ ನೋಡಿದ್ವು 1961 ಮೇ 22. ಸ್ಥಾಪಕರು ನೋಡಿದ್ರು ಸಾಹು ಜೈನ. ನೀಡುವವರು ನೋಡಿದ್ರು ಸ್ನೇಹಿತರೆ ಜ್ಞಾನಪೀಠ ಟ್ರಸ್ಟ್ ದವ್ರು ನೀಡ್ತಾರ. ಎಷ್ಟು ಭಾಷೆಗೆ ನೀಡ್ತಾರ ಅಂತ ಕೇಳಿದ್ರೆ 24 ಭಾಷೆಗಳು ನೀಡ್ತಾರ ನೋಡಿದ್ವು. ಮತ್ತು 11 ಲಕ್ಷ. ಪ್ರಶಸ್ತಿ ನೀಡುವ ಕ್ಷೇತ್ರ ಯಾವತ್ತಪ್ಪ ಅಂತ ಕೇಳಿದ್ರು ಸಾಹಿತ್ಯ ಕ್ಷೇತ್ರ. ಹೀಗೆ ನಾವು ಒಂದೊಂದು ಪಾಯಿಂಟ್ ಆಗಿ ವಿಸ್ತಾರವಾಗಿ ನೋಡ್ತಾ ಬಂದಿವಿ ಸ್ನೇಹಿತರೆ. ಅದೇ ರೀತಿಯಾಗಿ ಮೊದಲು ಯಾವಾಗ ನೀಡ್ರಿಪ್ಪ ಕೇಳ್ತಾರ ಪ್ರಶ್ನೆ ಸ್ನೇಹಿತರೆ. 1965ರಲ್ಲಿ ಸ್ನೇಹಿತರೆ ಮಲಯಾಳಂ ಸಾಹಿತ್ಯ ಅಂತಕ್ಕಂಥ ಒಬ್ಬ ವ್ಯಕ್ತಿ ಶಂಕರ್ ಕುರುಪ್ ಅವರು, ಅವರಿಗೆ 1965ರಲ್ಲಿ ಸ್ನೇಹಿತರೆ ಪ್ರಶಸ್ತಿಯನ್ನು ನೀಡಿದರು. ಅದ್ರಲ್ಲಿ ಶಂಕರ್ ಕುರುಪ್ ಅವರು ಮಲಯಾಳಂ ಸಾಹಿತ್ಯ ರಾಜ್ಯ ಯಾವಪ್ಪ ಅಂದ್ರೆ ಕೇರಳ ರಾಜ್ಯ. ಯಾವ್ದ್ರಿ? ಕೇರಳ ರಾಜ್ಯ. ಯಾವ ಕೃತಿಗೆ ನೀಡಿದ್ರಪ್ಪ ಅಂತ ಕೇಳಿದ್ರೆ ಒಡಕ್ ಕೊಳಲು ಕೃತಿಗೆ. ಯಾವ ಕೃತಿಗೆ ಅಂತ ಕೇಳಿದ ಸ್ನೇಹಿತರೆ ಪ್ರಶ್ನೆ ಒಡಕ್ ಕೊಳಲು ಕೃತಿಗೆ ಶಂಕರ್ ಕುರುಪ್ ಅವರಿಗೆ 1965ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಿದ್ರು ಸ್ನೇಹಿತರೆ. ಅದೇ ರೀತಿಯಾಗಿ 2ನೇ ಅವರು ನೋಡ್ರಿ, ಮೊದಲು ಇವರಿಗೆ ಕೊಟ್ರೆ 2ನೇ ಅವ್ರು ಯಾರು ಪಡೆದ್ರಪ್ಪ? ಈಗಿನ ಪ್ರಸ್ತುತ ಎಕ್ಸಾಮ್ಗಳಲ್ಲಿ ಮೊದಲು ಯಾಕೆ ಕೇಳ್ತಾರೆ ಸ್ನೇಹಿತರೆ? ಈ ಪ್ರಸ್ತುತ ಏನ್ ಕೇಳ್ತಾರಪ್ಪ ಅಂದ್ರ ಮೊದಲು ಪಡೆದಿರ್ತಕ್ಕಂಥ ಆಪ್ಷನ್ ಇರಲ್ಲ ಸ್ನೇಹಿತರೆ. 2ನೇದವ್ರು ಯಾರು ಪಡೆದಿರ್ತಾರಲ್ಲ ಅವ್ರ ಆಪ್ಷನ್ ಕೊಟ್ಟು ಏನ್ ಮಾಡ್ತಾರಪ್ಪ ಅಂದ್ರ ಗೊಂದಲ ಹಿಡಿಸ್ಬೇಕಾದ್ರೆ ಕನ್ಫ್ಯೂಸ್ ಹಿಡಿಸ್ಬಿಡ್ತಾರೆ ಸ್ನೇಹಿತರೆ. ಅದೇ ರೀತಿಯಾಗಿ ನಾವು ಪ್ರತಿಯೊಂದು 2ನೇದು ನೋಡ್ಬೇಕು, ಫಸ್ಟ್ನೇದು ನೋಡ್ಬೇಕು, 3ನೇದು ನೋಡ್ಬೇಕು, ಕೊನೆ ಸ್ಥಾನದಲ್ಲಿ ಇರ್ತಕ್ಕಂಥ 1 2 3 ನೋಡ್ತಾ ಹೋಗ್ಬೇಕು ಸ್ನೇಹಿತರೆ. 2ನೇದವ್ರು ಯಾರಪ್ಪ ಅಂತ ಹೇಳಿದ್ರೆ 1966ರಲ್ಲಿ ತಾರಾಶಂಕರ್ ಬಂಡೋಪಾಧ್ಯಾಯ. ಯಾರ್ರಿ? 2ನೇದವರು 1966ರಲ್ಲಿ ತಾರಾಶಂಕರ್ ಬಂಡೋಪಾಧ್ಯಾಯ ಅವರು ಬಂಗಾಳಿ ಭಾಷೆಗೆ ನೋಡ್ರಿ. ತಾರಾಶಂಕರ್ ಬಂಡೋಪಾಧ್ಯಾಯ ಅವರಿಗೆ ಯಾವ ಭಾಷೆಗೆ ಕೊಟ್ಟಪ್ಪ ಅಂತ ಕೇಳಿದ್ರೆ ಬಂಗಾಳಿ ಭಾಷೆಗೆ ಸ್ನೇಹಿತರೆ. ಇವರು ಯಾವ ರಾಜ್ಯದವರು ಅಂತ ಪ್ರಶ್ನೆ ಕೇಳ್ತಾರೆ ಸ್ನೇಹಿತರೆ. ಪಶ್ಚಿಮ ಬಂಗಾಳದವರು. ತಾರಾಶಂಕರ್ ಬಂಡೋಪಾಧ್ಯಾಯ ಯಾವ ರಾಜ್ಯದವರು ಅಂತ ಕೇಳಿದ್ರೆ ಪಶ್ಚಿಮ ಬಂಗಾಳದವರು ಸ್ನೇಹಿತರೆ. ಇವರ ಕೃತಿ ಯಾವುದು ಹಾಗಾದ್ರೆ? ತಾರಾಶಂಕರ್ ಅವರ ಕೃತಿ ಯಾವ್ದಪ್ಪ ಅಂದ್ರೆ ಗಣದೇವತಾ. ಯಾವ್ದ್ರಿ? ಗಣದೇವತಾ ಅಂತಕ್ಕಂಥ ಕೃತಿಗೆ ತಾರಾಶಂಕರ್ ಬಂಡೋಪಾಧ್ಯಾಯ ಅವರಿಗೆ 1966ರಲ್ಲಿ ಸ್ನೇಹಿತರೆ 2ನೇದಾಗಿ ಜ್ಞಾನಪೀಠ ಪ್ರಶಸ್ತಿ ಪಡೆದಂತ ವ್ಯಕ್ತಿ. ಅದೇ ರೀತಿಯಾಗಿ ಮೊದಲ ಮಹಿಳೆ ಯಾರು ನೋಡ್ರಿ. ಮೊದಲುಗಳು ಬಹಳ ಇಂಪಾರ್ಟೆಂಟ್ ಎಕ್ಸಾಂಪಲ್ ಜಿಕೆ ಪಾಯಿಂಟ್. ಮೊದಲು ಯಾರಿಗೆ ಕೊಟ್ರಪ್ಪ ಜ್ಞಾನಪೀಠ ಪ್ರಶಸ್ತಿಯನ್ನು? ಮೊದಲ ಮಹಿಳೆ ಯಾರಪ್ಪ ಅಂತ ಕೇಳಿದ್ರೆ ಆಶಾ ಪೂರ್ಣದೇವಿ ನೋಡ್ರಿ ಸ್ನೇಹಿತರೆ. ಯಾರ್ರಿ? ಆಶಾ ಪೂರ್ಣದೇವಿ 1976ರಲ್ಲಿ ಸ್ನೇಹಿತರೆ ಕೊಟ್ಟರೆ ಇವರಿಗೆ. ಇವ್ರು ಯಾವ ಸ್ಟೇಟ್ದವ್ರಪ್ಪ ಅಂತ ಕೇಳಿದ್ರೆ ಪಶ್ಚಿಮ ಬಂಗಾಳದವರು. ಆಶಾ ಪೂರ್ಣದೇವಿ 1976ರಲ್ಲಿ ಕೊಟ್ಟರು ಸ್ನೇಹಿತರೆ. ಅವರು ಯಾವ ಸ್ಟೇಟ್ದವ್ರಪ್ಪ ಅಂತ ಕೇಳಿದ್ರೆ ಪಶ್ಚಿಮ ಬಂಗಾಳ ಅಂದ್ರೆ ವೆಸ್ಟ್ ಬಂಗಾಳ. ಈ ಯಾವ ಭಾಷೆಗೆ ಅಂತ ಕೇಳಿದ್ರೆ ಬಂಗಾಳಿ ಭಾಷೆಗೆ. ನೋಡ್ತಾ ಹೋಗಿ ಸ್ನೇಹಿತರೆ, ಬಹಳ ಇಂಪಾರ್ಟೆಂಟ್, ಬಂಗಾಳಿ ಭಾಷೆಗೆ. ಅದೇ ರೀತಿಯಾಗಿ ಪ್ರಮುಖ ಅರ್ಹತೆಗಳು. ಈಗ ನೋಡಿ ಸ್ನೇಹಿತರೆ, ಯಾವುದೇ ಪ್ರಶಸ್ತಿ ಪಡಿಬೇಕಪ್ಪ ಅಂದ್ರ ಅವ್ರದ್ದೇ ಆದಂತ ಆ ಪ್ರಶಸ್ತಿ ಪಡಿಬೇಕಂದ್ರ ಅಂತ ಅರ್ಹತೆಗಳು ಇರ್ತಾವ ಸ್ನೇಹಿತರೆ. ಈಗ ಭಾರತದ ಪ್ರಧಾನಮಂತ್ರಿ ಆಗ್ಬೇಕು, ಭಾರತದ ರಾಷ್ಟ್ರಪತಿ ಆಗ್ಬೇಕಾರ, ಮುಖ್ಯಮಂತ್ರಿ ಆಗ್ಬೇಕಾರ, ರಾಜ್ಯಪಾಲರ ಆಗ್ಬೇಕಾರ, ಅಟಾರ್ನಿ ಜನರಲ್ ಆಗ್ಬೇಕಾರ, ಅಡ್ವೊಕೇಟ್ ಜನರಲ್ ಆಗ್ಬೇಕಾರ. ಹೀಗೆ ಪ್ರಮುಖ ಸಂವಿಧಾನದಲ್ಲಿ ಹೆಂಗ ಅರ್ಹತೆಗಳು ಇರ್ತಾವ ಸ್ನೇಹಿತರೆ. ಈಗ ಭಾರತದ ಪ್ರಜೆ ಆಗಿರಬೇಕು, ರಾಷ್ಟ್ರಪತಿ ಆಗ್ಬೇಕಾರ, 35 ವಯಸ್ಸಾಗಿರಬೇಕು, ಯಾವುದೇ ಲಾಭದಾಯಕ ಹುದ್ದೆ ಇರಬಾರದು. ಈ ರೀತಿ ಹೆಂಗ ಅರ್ಹತೆಗಳು ಸ್ನೇಹಿತರೆ. ಈ ಜ್ಞಾನಪೀಠ ಪ್ರಶಸ್ತಿ ಪಡಿಬೇಕಾದ್ರೂ ಕೂಡ ಕೆಲವೊಂದಿಷ್ಟು ನಿಯಮಾವಳಿಗಳು ಅರ್ಹತೆಗಳು ಅಂತ ಇರ್ತಾವ ಸ್ನೇಹಿತರೆ. ಆ ನಿಯಮಾವಳಿಗಳು ಅರ್ಹತೆಗಳು ಯಾವಪ್ಪ ಅಂತ ಕೇಳಿದ್ರೆ ಈಗ ಕೇಳ್ತಾ ಸ್ನೇಹಿತರೆ, ಹೇಳಿಕರು ಕ್ವಶನ್ ಕೇಳ್ತಿರ್ತಾನೆ. ಅದರಲ್ಲಿ ಯಾವ್ದು ರೀತಿ ಅಲ್ಲ, ಯಾವ್ದು ಇದೆ ಎಂದು ಉಲ್ಟಾ ಪಲ್ಟಿ ಕ್ವಶನ್ ಕೊಟ್ಟು ಕನ್ಫ್ಯೂಸ್ ಇರ್ತಿರ್ತಾನೆ. ಅದೇ ರೀತಿ ಅರ್ಹತೆಗಳು ಯಾವಪ್ಪ ಅಂತ ಕೇಳಿದ್ರೆ ಪ್ರಶಸ್ತಿ ಪಡೆಯುವ ಕವಿಯು ಭಾರತೀಯ ಪ್ರಜೆಯಾಗಿರಬೇಕು. ನೋಡಿ ಎಷ್ಟು ಇಂಪಾರ್ಟೆಂಟ್. ಪ್ರಶಸ್ತಿ ಪಡೆಯುವ ಕವಿಯು ಭಾರತೀಯ ಪ್ರಜೆಯಾಗಿರಬೇಕು. ಅದೇ ರೀತಿ ಒಂದು ಪ್ರಶಸ್ತಿ ನಿಮ್ಗೆ ಎಕ್ಸಾಂಪಲ್ ಅಥವಾ ಉದಾಹರಣೆ ಕೊಟ್ಟು ನಾನು ಹೇಳ್ತೀನಿ ಸ್ನೇಹಿತರೆ. ಯಾವ ಪ್ರಶಸ್ತಿಪ್ಪ ಅಂತ ಕೇಳಿದ್ರೆ ಭಾರತ ರತ್ನ ಪ್ರಶಸ್ತಿ. ನೀವು ನೋಡಿ ಸ್ನೇಹಿತರೆ, ಭಾರತ ರತ್ನ ಪ್ರಶಸ್ತಿಯನ್ನು ಹೊರದೇಶದವರಿಗೂ ಕೊಡ್ತಾರೆ ಸ್ನೇಹಿತರೆ. ವಿಚಾರ ಮಾಡಬಹುದು ನೀವು ಹೆಂತ ಅಂತ ಕೇಳಿದ್ರೆ 1987ರಲ್ಲಿ ಖಾನ್ ಅಬ್ದುಲ್ ಗಬ್ಬಾರ್ ಖಾನ್ ಅಂತಕ್ಕಂಥ ಪಾಕಿಸ್ತಾನ ದೇಶದ ವಿದೇಶಿಗ ಅಂತ ಹೇಳ್ಬೋದು. ಅವರಿಗೂ ಕೂಡ ಭಾರತ ರತ್ನ ಪ್ರಶಸ್ತಿ ಕೊಟ್ಟರು ಸ್ನೇಹಿತರೆ. ಅದೇ ರೀತಿಯಾಗಿ ಜ್ಞಾನಪೀಠ ಪ್ರಶಸ್ತಿ ಹಂಗಲ್ಲ ಸ್ನೇಹಿತರೆ. ಇದನ್ನು ಪ್ರಶಸ್ತಿ ಪಡಿಬೇಕಾದ್ರೆ ಕಂಪಲ್ಸರಿ ನಾವು ಭಾರತ ದೇಶದ ಪ್ರಜೆನೇ ಆಗಿರಬೇಕು ಸ್ನೇಹಿತರೆ. ಆದ್ರೆ ಒಂದೊಂದು ಪ್ರಶಸ್ತಿಗಳು ಒಂದೊಂದು ವಿಶೇಷವಾಗಿರ್ತಾವ ಸ್ನೇಹಿತರೆ. ಅದನ್ನು ಸವಿಸ್ತಾರವಾಗಿ ಅಬ್ಸರ್ವ್ ಮಾಡ್ತಾ ಹೋಗ್ಬೇಕು ಸ್ನೇಹಿತರೆ. ಅದೇ ರೀತಿಯಾಗಿ ನೋಡಿ, ಭಾರತದ ಪ್ರಶಸ್ತಿ ಪಡೆಯುವ ಕವಿಯು ಏನಾಗಿರ್ಬೇಕು? ಭಾರತದ ಪ್ರಜೆಯಾಗಿರಬೇಕು.
ಆದರೆ ಮತ್ತೊಂದು ಅರ್ಹತೆ ಏನಪ್ಪಾ ಅಂತ ಕೇಳಿದ್ರ, ಒಮ್ಮೆ ಪಡೆದ ಭಾಷೆಗೆ ಪ್ರಶಸ್ತಿ ಹೊಳ್ಳಿ ಮರಳಿ ಕೊಡಬೇಕಾದ್ರ, ಈ ಉದಾಹರಣೆ ಕನ್ನಡ ಭಾಷೆ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಪಡಿತಪ್ಪ ಅಂದ್ರ ಹೊಳ್ಳಿ ಕನ್ನಡ ಭಾಷೆಗೆ ಜ್ಞಾನಪೀಠ ಪ್ರಶಸ್ತಿ ಕೊಡಬೇಕಪ್ಪ ಅಂತ ಕೇಳಿದ್ರ 3 ವರ್ಷಗಳ ನಂತರ, ನೋಡಿ ಸ್ನೇಹಿತರೆ ಹೆಂಗ್ ಮೆನ್ಷನ್ ಮಾಡಿದ್ರೆ ಇಲ್ಲಿ, 3 ವರ್ಷಗಳ ನಂತರ ಜ್ಞಾನಪೀಠ ಪ್ರಶಸ್ತಿ ಕೊಡ್ತಾವೆ. ಈಗ ಒಂದು ನೋಡಿ ಸ್ನೇಹಿತರೆ, ಮಲಯಾಳಂ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ಕೊಟ್ರಪ್ಪ ಅಂತ ಕೇಳಿದ್ರೆ ಅವ್ರಿಗೆ ಮರಳಿ ಜ್ಞಾನಪೀಠ ಪ್ರಶಸ್ತಿ ಅದೇ ಭಾಷೆಗೆ ಕೊಡಬೇಕಪ್ಪ ಅಂತ ಕೇಳಿದ್ರ 3 ವರ್ಷಗಳ ನಂತರ ಸ್ನೇಹಿತರೆ ಆ ಭಾಷೆಗೆ ಜ್ಞಾನಪೀಠ ಪ್ರಶಸ್ತಿ ಕೊಡ್ತಾ ಹೋಗ್ತಾರೆ. ಅದೇ ರೀತಿಯಾಗಿ ನೋಡಿ 3 ವರ್ಷಗಳ ನಂತರ ಇದು 2ನೇ ಅರ್ಹತೆ. 3ನೇ ಅರ್ಹತೆ ಏನಪ್ಪ ಅಂತ ಕೇಳಿದ್ರ, ಈ ಪ್ರಶಸ್ತಿಯನ್ನು, ಯಾವ ಪ್ರಶಸ್ತಿಯನ್ನು, ಜ್ಞಾನಪೀಠ ಪ್ರಶಸ್ತಿಯನ್ನು ಜೀವಂತವಾಗಿರುವಾಗಲೇ ಕೊಡುವ ಪ್ರಶಸ್ತಿ ಆಗಿದೆ. ಇಂಪಾರ್ಟೆಂಟ್ ಪಾಯಿಂಟ್ ಒಬ್ಬರು ಅನ್ಬೋದು, ಇಂಥ ಪಾಯಿಂಟ್ ಎಲ್ಲ ಎಕ್ಸಾಮ್ ಕೇಳಂಗಿಲ್ಲ, ಇವ್ನು ಯಾಕೆ ಕೇಳ್ತಾರಂತ. ನಾನು ಎಕ್ಸಾಂಪಲ್ ಕೊಡ್ತೀನಿ ಸ್ನೇಹಿತರೆ, ಉದಾಹರಣೆ ಕೊಟ್ಕೋತಾ ಹೊಟ್ಟೇನ ಪ್ರತಿಯೊಂದು ಪಾಯಿಂಟ್ಗಳಿಗೆ. ನೋಡಿ ಸ್ನೇಹಿತರೆ, ಜೀವಂತ ಇರುವಾಗಲೇ ಕೊಡುವ ಪ್ರಶಸ್ತಿ ಆಗಿದೆ. ಇಂಪಾರ್ಟೆಂಟ್ ಸ್ನೇಹಿತರೆ, ಯಾಕಪ್ಪ ಅಂತ ಕೇಳಿದ್ರೆ ಭಾರತ ರತ್ನ ಕೊಡ್ತಾನೆ ಉದಾಹರಣೆ. ಯಾಕಪ್ಪ ಅಂದ್ರೆ ಭಾರತ ರತ್ನ ಪ್ರಶಸ್ತಿಯನ್ನು ಸ್ನೇಹಿತರೆ ಮರಣೋತ್ತರವಾಗಿ ಕೂಡ ಕೊಡುತ್ತಾರೆ. ಅಂಬೇಡ್ಕರ್ ಅವ್ರಿಗೂ ಮರಣೋತ್ತರವಾಗಿ ಕೊಟ್ಟರು. ಅದೇ ರೀತಿಯಾಗಿ ಈಗ ನೋಡ್ರಿ, ಪ್ರಣಬ್ ಮುಖರ್ಜಿ ಅವರು 2019ರಲ್ಲಿ ಪ್ರಣಬ್ ಮುಖರ್ಜಿ, ನಾನಾಜಿ ದೇಶಮುಖ್, ಭೂಪೇನ್ ಹಜಾರಿಕಾ ಅಂತಕ್ಕಂಥ 3 ಜನರಿಗೆ ಇದು ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟರು. ಪ್ರಣಬ್ ಮುಖರ್ಜಿ ಅವರು ಯಾವ ಕ್ಷೇತ್ರದಾಗ ಕೊಟ್ಟರಪ್ಪ ಅಂತ ಕೇಳಿದ್ರೆ ಅರ್ಥಶಾಸ್ತ್ರ ಅಂತಕ್ಕಂಥ ಕ್ಷೇತ್ರದಾಗ ಕೊಟ್ಟರು ಸ್ನೇಹಿತರೆ. ಆ ಪ್ರಣಬ್ ಮುಖರ್ಜಿ ಅವರಿಗೆ ಇದು ಭಾರತ ರತ್ನ ಪ್ರಶಸ್ತಿ ಹೆಂಗ್ ಕೊಟ್ರಪ್ಪ ಅಂತ ಕೇಳಿದ್ರೆ ಮರಣೋತ್ತರವಾಗಿ ಕೊಟ್ಟರು. ಆದ್ರೆ ಈ ಜ್ಞಾನಪೀಠ ಪ್ರಶಸ್ತಿ ಅಂತಕ್ಕಂಥದ್ದು ಏನೈತೆ ಸ್ನೇಹಿತರೆ, ಇದು ಹಂಗಲ್ಲ, ಇದನ್ನು ಮರಣೋತ್ತರವಾಗಿ ಕೊಡಂಗಿಲ್ಲ ಸ್ನೇಹಿತರೆ. ವ್ಯಕ್ತಿ ಜೀವಂತವಾಗಿ ಇರುವಾಗಲೇ ಕೊಡ್ತಕ್ಕಂಥ ಪ್ರಶಸ್ತಿ ಯಾವ್ದಪ್ಪ ಅಂತ ಕೇಳಿದ್ರೆ ಜ್ಞಾನಪೀಠ ಪ್ರಶಸ್ತಿ. ಈ ಜ್ಞಾನಪೀಠ ಪ್ರಶಸ್ತಿ ಬಗ್ಗೆ ನಾವು ಮತ್ತೇನ್ ನೋಡ್ಬೇಕಪ್ಪ ಅಂತ ಕೇಳಿದ್ರ ಪ್ರಮುಖ ನೋಡ್ರಿ, ಇಲ್ಲಿ ಇಂಪಾರ್ಟೆಂಟ್ ಎಕ್ಸಾಂಪಲ್, ಇಲ್ಲಿ ಸ್ಥಾಪನೆ ಕೇಳ್ಬೋದು, ಸ್ಥಾಪಕರು ಕೇಳ್ಬೋದು, ನೀಡುವವರು ಕೇಳ್ಬೋದು, ಅದೇ ರೀತಿ ಭಾಷೆ ಕೊಟ್ಟು ಕೇಳ್ಬೋದು, ಅದ್ರ ಮೊತ್ತ ಎಷ್ಟು ಕೇಳ್ಬೋದು, ಪ್ರಶ್ನೆದವ್ರು ಯಾರು ಪಡೆದ್ರೆ ಕೇಳ್ಬೋದು, ಅದ್ರ ಅರ್ಹತೆಗಳು ಕೇಳ್ಬೋದು, ಇದು ಮೊದಲ ಮಹಿಳೆ ಯಾರು ಕೇಳ್ಬೋದು. ಅದೇ ರೀತಿಯಾಗಿ ಸ್ನೇಹಿತರೆ ಇಲ್ಲಿ ನೋಡಿ ಬಹಳ ಇಂಪಾರ್ಟೆಂಟ್, ನಮ್ಮ ಕನ್ನಡಿಗರು, ನಮ್ಮ ಹೆಮ್ಮೆಯ ಕನ್ನಡಿಗರು ಯಾರು ಪಡೆದ್ರಪ್ಪ ಅಂತ ಕೇಳಿದ್ರೆ 8 ಜನರು ಪಡೆದ್ರು ಸ್ನೇಹಿತರೆ. ನೀವು ನೋಡಿರ್ಬೋದು ಸ್ನೇಹಿತರೆ, 2021ರಲ್ಲಿ ನಡೆದಿರ್ತಕ್ಕಂಥ 545 ಪೋಸ್ಟ್ PSI ಎಕ್ಸಾಮ್ಗಳಲ್ಲಿ ಒಂದು ಪ್ರಶ್ನೆ ಕೇಳಿದ ಸ್ನೇಹಿತರೆ ಜ್ಞಾನಪೀಠ ಪ್ರಶಸ್ತಿ ಮೇಲೆ. ಏನಂತ ಕೇಳಿದಪ್ಪ ಅಂತ ಕೇಳಿದ್ರ, ಕ್ವಶನ್ ಕೊಟ್ಟಿದ್ದ ಸ್ನೇಹಿತರೆ, ಈ ಕೆಳಗಿನವುಗಳಲ್ಲಿ ಯಾರು ಜ್ಞಾನಪೀಠ ಪ್ರಶಸ್ತಿ ಪಡೆದಿರುವವರು ಅಂತ ಕೇಳಿ ಎಲ್ಲರೂ ಸೀರಿಯಲ್ ವೈಸ್ ಕವಿಗಳು ಕೊಟ್ಟಿದ್ದ ಸ್ನೇಹಿತರೆ 8 ಮಂದಿ. ಈ ಮೇಲಿನವುಗಳಲ್ಲಿ ಎಲ್ಲವೂ ಮ್ಯಾಲ ಮಧ್ಯ ಆಪ್ಷನ್ ಕೊಟ್ಬಿಟ್ಟಿದ್ದ ಸ್ನೇಹಿತರೆ. ಆದ್ರೆ ಆನ್ಸರ್ ಯಾವಪ್ಪ ಅಂದ್ರೆ ಎಲ್ಲರೂ ಕರೆಕ್ಟ್ ಸ್ನೇಹಿತರೆ, ಅವ ಎಲ್ಲ ಸೀರಿಯಲ್ 8 ಮಂದಿ ಕೊಟ್ಟಬಿಟ್ಟಿದ್ದ ಜ್ಞಾನಪೀಠ ಪ್ರಶಸ್ತಿ. ಅದೇ ರೀತಿಯಾಗಿ ನೋಡಿ, ಈ ಕ್ವಶನ್ ಪೇಪರ್ ಟಫ್ ಅಂದ್ರೂ ಕೂಡ ಸ್ನೇಹಿತರೆ 8 ಮಂದಿ ಅಥವಾ 6 ಮಂದಿ ಆಯ್ಕೆ ಕೊಟ್ಬಿಡ್ತಾನೆ ಎಕ್ಸಾಮ್ಗಳಲ್ಲಿ. ಮೊದಲನೇ ಅಂಕ ಅಂತ 1 ರ್ಯಾಂಕ್ ಬಿದ್ದ ಅದೇ ಕ್ವಶನ್ ಒಂದ್ಸಲ ಡಿಫಿಕಲ್ಟಿ ಅಲ್ಲೇ ಸವಿಸ್ತರವಾಗಿ ನೋಡ್ತಾ ಬಾತಾಗ ಸ್ನೇಹಿತರೆ, ಡಿಫಿಕಲ್ಟಿ ಕ್ವಶನ್ ಕೇಳ್ತಾ ಹೊಂದಿದ್ದಾನೆ. ಅದೇ ರೀತಿ ಅಷ್ಟೇ ಕ್ವಶನ್ ಪೇಪರ್ ಟಫ್ ಅಂದ್ರೆ. ಕನ್ನಡಿಗರು ಯಾರ್ಯಾರಪ್ಪ ಅಂತ ಕೇಳಿದ್ರೆ 8 ಜನ ನಮ್ಮ ಹೆಮ್ಮೆ ಕನ್ನಡಿಗರು ಜ್ಞಾನಪೀಠ ಪ್ರಶಸ್ತಿ ಪಡೆದಿರ್ತಕ್ಕಂಥ ವ್ಯಕ್ತಿಗಳು ಸ್ನೇಹಿತರೆ. ಮೊದಲನೇದವ್ರು ಯಾರಪ್ಪ ಅಂತ ಕೇಳಿದ್ರೆ ಕುವೆಂಪು ಬಗ್ಗೆ ಬಹಳ ವಿಶೇಷವಾಗಿ SDA FDAಗಳಲ್ಲಿ ಸ್ನೇಹಿತರೆ ಜ್ಞಾನಪೀಠ ಪ್ರಶಸ್ತಿ ಅಂತಕ್ಕಂಥ SDA FDA ಹೇಳಿ ಮಾಡಿಸ್ತಾನೆ ಸ್ನೇಹಿತರೆ. 2 ಕ್ವಶನ್ ಪಿಕ್ಸ್ ಬಂದೇ ಬರ್ತಾವ ಸ್ನೇಹಿತರೆ. ಬೇಕಾದ್ರೆ ಕನ್ನಡ ಪತ್ರಿಕೆಯಲ್ಲಿ ಬರ್ತಾವ ಒಂದು, ಬೇಕಾದ್ರೆ GK ಪತ್ರಿಕೆಯಲ್ಲಿ ಬೇಕಾದ್ರೆ ಬಂದಿರ್ತಾವ ಒಂದು. ಯಾಕಪ್ಪ ಅಂತ ಕೇಳಿದ್ರೆ ಕುವೆಂಪು ಅವರು ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ ಪ್ರಶ್ನೆ ಪತ್ರಿಕೆಗಳಲ್ಲಿ, ಕಾಂಪಿಟೇಟಿವ್ ಸ್ಪರ್ಧಾತ್ಮಕ ಯುಗದಲ್ಲಿ. ಯಾಕಪ್ಪ ಅಂತ ಕೇಳಿದ್ರೆ ಕೇಂದ್ರ ಸಾಹಿತ್ಯ ಪ್ರಶಸ್ತಿ ಪಡೆದಂತ ಮೊದಲ ವ್ಯಕ್ತಿ ಕೂಡ ಕುವೆಂಪು ಸ್ನೇಹಿತರೆ. ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದಿರ್ತಕ್ಕಂಥ ಮೊದಲ ಕವಿ ಯಾವಪ್ಪ ಅಂತ ಕೇಳಿದ್ರೆ ಕುವೆಂಪು ಸ್ನೇಹಿತರೆ. 1987ರಲ್ಲಿ ಪಂಪ ಪ್ರಶಸ್ತಿ ಅಂತ ಸ್ಥಾಪನೆ ಆಗತ್ತೆ ನೋಡಿ ಸ್ನೇಹಿತರೆ. ಪಂಪ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಮೊದಲ ಕವಿಯು ಕೂಡ ಯಾರಪ್ಪ ಅಂತ ಕೇಳಿದ್ರೆ ಕುವೆಂಪು ಸ್ನೇಹಿತರೆ. ಆದ ಕಳಿಸಿಂದ ಜ್ಞಾನಪೀಠ ಪ್ರಶಸ್ತಿ ಪಡೆದಂತ ಮೊದಲ ಕನ್ನಡಿಗ ಯಾವಪ್ಪ ಅಂತ ಕೇಳಿದ್ರೆ ಕುವೆಂಪುನ ಬರ್ತಾನೆ ಸ್ನೇಹಿತರೆ. ಅದ್ರ ಕಳಿಸಿಂದ ಕುವೆಂಪು ಲಕ್ಷವಾಗಿ ಅವ್ರು ಯಾವ ಕೃತಿಗೆ ಪಡೆದ್ರು, ಯಾವ ಕಾದಂಬರಿಗಳು ಪ್ರಮುಖವಾಗಿ ಒಬ್ಬೊಬ್ಬರ ಮುಂದೆ ಹೋಗ್ತಾ ಏನ್ ಮಾಡ್ಬೇಕಪ್ಪ ಅಂತ ಕೇಳಿದ್ರೆ ಕ್ಲಾಸ್ನಲ್ಲಿ ನಾವು 8 ಮಂದಿ ಜ್ಞಾನಪೀಠ ಪ್ರಶಸ್ತಿ ಪಡೆದಂತ ವ್ಯಕ್ತಿಗಳವರ ಜೀವನ ಚರಿತ್ರೆ, ಜನ್ಮಸ್ಥಳ ಹಿಡ್ಕೊಂಡು ಅವ್ರ ಕೃತಿ, ಕಾದಂಬರಿ ಹೀಗೆ ಸವಿಸ್ತಾರವಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಒಂದೊಂದಾಗಿ ಏನ್ ಮಾಡೋಣ, ನಾವು ಹೆಚ್ಚೆಚ್ಚು ತಿಳ್ಕೊಳ್ತಾ ಸವಿಸ್ತಾರ ನೋಡ್ತಾ ಹೋಗೋಣ. ಇವತ್ತಿನ ದಿನ ಏನಪ್ಪಾ ಅಂದ್ರೆ ಪ್ರಶಸ್ತಿ ನಾರ್ಮಲ್ ಅದ, ಯಾರು ಪಡೆದ್ರು, ಯಾವ ಕೃತಿಗೆ ಪಡೆದ್ರು, ಎಷ್ಟು ರ್ಯಾಂಕ್ ಪಡೆದ್ರು ಅಂತ ನೋಡ್ತಾ ಹೋಗೋಣ ಅಷ್ಟೇ. ಕುವೆಂಪು ಅವರಿಗೆ 1967ರಲ್ಲಿ ಸ್ನೇಹಿತರೆ ಜ್ಞಾನಪೀಠ ಪ್ರಶಸ್ತಿ ಯಾವಾಗ ಕೊಟ್ರಪ್ಪ ಅಂತ ಕೇಳಿದ್ರೆ 1967 ಶ್ರೀ ರಾಮಾಯಣ ದರ್ಶನಂ ಅಂತಕ್ಕಂಥ ಕೃತಿಗೆ ಸ್ನೇಹಿತರೆ. ಯಾವಾಗ ಕೊಟ್ರಿ? 1967 ಶ್ರೀ ರಾಮಾಯಣ ದರ್ಶನಂ ಅಂತಕ್ಕಂಥ ಕೃತಿಗೆ ಕೊಟ್ರು ಸ್ನೇಹಿತರೆ. ಈ ದರಾ ಬೇಂದ್ರೆ ನೋಡ್ರಿ, ದತ್ತಾತ್ರೇಯ ದರಾ ಅಂದ್ರೆ ನೆನಪಿರ್ಬೇಕು ಸ್ನೇಹಿತರೆ, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಏನ್ರಿ? ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಈ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು
ಧಾರವಾಡ ಜಿಲ್ಲೆಯವರು ಸ್ನೇಹಿತರೆ. ಎಲ್ಲಿ? ಧಾರವಾಡ ಜಿಲ್ಲೆಯವರು. ಅದೇ ರೀತಿ ಇವು ದ.ರಾ ಬೇಂದ್ರೆ ಯಾವಾಗ ಕೊಟ್ಟರಪ್ಪ ಅಂತ ಕೇಳಿದ್ರೆ 1973 ಸ್ನೇಹಿತರೆ 4 ತಂತಿ ಅಂತಕ್ಕಂಥ ಕೃತಿಗೆ ಕೊಟ್ಟರು ಸ್ನೇಹಿತರೆ. ಅದೇ ರೀತಿಯಾಗಿ ಶಿವರಾಮ್ ಕಾರಂತ ಬರ್ತಾರೆ ಸ್ನೇಹಿತರೆ. ಮೂರನೇದವ್ರು ಯಾರಪ್ಪ ಅಂತ ಕೇಳಿದ್ರೆ ಶಿವರಾಮ್ ಕಾರಂತ. ಈ ಶಿವರಾಮ್ ಕಾರಂತ್ ಯಾವಾಗ ಕೊಟ್ಟರಪ್ಪ ಅಂತ ಕೇಳಿದ್ರೆ 1977 ಯಾವ ಕೃತಿಗೆ ಅಂದ್ರೆ ಮುಖರ್ಜಿಯ ಕನಸುಗಳು. ಅದೇ ರೀತಿಯಾಗಿ 4ನೇದವರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಯಾವಾಗ ಕೊಟ್ಟರಪ್ಪ ಅಂತ ಕೇಳಿದ್ರೆ 1983 ಯಾವ ಕೃತಿಗೆ? ಚಿಕ್ಕ ವೀರ ರಾಜೇಂದ್ರ. ಅದೇ ರೀತಿಯಾಗಿ ವಿಕ್ರು ಗೋಕಾಕ್ ನೋಡ್ರಿ ಸ್ನೇಹಿತರೆ. ವಿಕ್ರು ಅಂದ್ರೆ ಗೊತ್ತಿರಬೇಕು ಸ್ನೇಹಿತರೆ, ವಿನಾಯಕ ಕೃಷ್ಣ ಗೋಕಾಕ್. ಯಾರ್ರೆ? ವಿನಾಯಕ ಕೃಷ್ಣ ಗೋಕಾಕ್. ಇವರಿಗೆ ಯಾವಾಗ ಕೊಟ್ಟರಪ್ಪ ಅಂತ ಕೇಳಿದ್ರೆ 1990 ಭಾರತ ಸಿಂಧು ರಶ್ಮಿ ಅಂತಕ್ಕಂಥ ಕೃತಿಗೆ ಕೊಟ್ಟರು ಸ್ನೇಹಿತರೆ. ಅದೇ ರೀತಿಯಾಗಿ UR ಅನಂತಮೂರ್ತಿ ನೋಡಿ ಸ್ನೇಹಿತರೆ. UR ಅನಂತಮೂರ್ತಿಗೆ ಯಾವಾಗ ಕೊಟ್ಟರಪ್ಪ ಅಂತ ಕೇಳಿದ್ರೆ 1994ರಲ್ಲಿ ಸ್ನೇಹಿತರೆ ಸಮಗ್ರ ಸಾಹಿತ್ಯ ಅಂತಕ್ಕಂಥ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಟ್ಟರು ಸ್ನೇಹಿತರೆ. ಅದೇ ರೀತಿಯಾಗಿ ಗಿರೀಶ್ ಕಾರ್ನಾಡ್ ನೋಡಿ. ಗಿರೀಶ್ ಕಾರ್ನಾಡ್ ಎಷ್ಟನೇದವರಪ್ಪ ಅಂತ ಕೇಳಿದ್ರೆ 7ನೇದವರು ಸ್ನೇಹಿತರೆ. ಗಿರೀಶ್ ಕಾರ್ನಾಡ್ ಯಾವಾಗ ಕೊಟ್ಟರಪ್ಪ ಅಂತ ಕೇಳಿದ್ರೆ 1998 ಯಾವ ಕೃತಿಗೆ? ಅದು ಕೂಡ ಸಮಗ್ರ ಸಾಹಿತ್ಯಕ್ಕೆ. ಅದೇ ರೀತಿಯಾಗಿ 8ನೇದವ್ರಿಗೆ ಯಾರು ಕೊಡ್ತಾರಪ್ಪ ಅಂತ ಕೇಳಿದ್ರೆ ಚಂದ್ರಶೇಖರ್ ಕಂಬಾರ್ ನೋಡಿ ಸ್ನೇಹಿತರಿಗೆ. ಚಂದ್ರಶೇಖರ್ ಕಂಬಾರ್ ಯಾವಾಗ ಕೊಟ್ಟರಪ್ಪ ಅಂತ ಕೇಳಿದ್ರೆ 2010ರಲ್ಲಿ ಸ್ನೇಹಿತರೆ ಸಮಗ್ರ ಸಾಹಿತ್ಯ ಅಂತಕ್ಕಂಥ ಅವ್ರಿಗೂ ಕೂಡ ಸಮಗ್ರ ಸಾಹಿತ್ಯ ಅಂತಕ್ಕಂಥ ಕೃತಿಗೆನೇ ಕೊಡ್ತಾರೆ ಸ್ನೇಹಿತರೆ. ಅದೇ ರೀತಿಯಾಗಿ ನಮ್ಮ ಹೆಮ್ಮೆಯ ಕನ್ನಡಿಗರು ಜ್ಞಾನಪೀಠ ಪ್ರಶಸ್ತಿ ಪಡೆದಿರ್ತಕ್ಕಂಥ 8 ಮಂದಿ ಬಗ್ಗೆ ನಾವು ನೋಡ್ತಾ ಇದ್ದೀವಿ ಸ್ನೇಹಿತರೆ, ಈಗಾಗಲೇ ನೋಡಿದೀವಿ. ಅದೇ ರೀತಿಯಾಗಿ ಮುಂದೆ ಏನಪ್ಪಾ ಅಂತ ಕೇಳಿದ್ರೆ ಈ ಪ್ರಸ್ತುತ ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಇದು ನೋಡಿ ಸ್ನೇಹಿತರೆ, ನಮ್ಮ ಕರ್ನಾಟಕ ಸರ್ಕಾರ ಎಕ್ಸಾಮ್ ನಡೆಸ್ತಕ್ಕಂಥಗಳಲ್ಲಿ ಇಂಪಾರ್ಟೆಂಟ್ ಭಾಳ ಸ್ನೇಹಿತರೆ. ನೀವು ಯಾವುದು ಪೊಲೀಸ್ ಎಕ್ಸಾಮ್ ಬರೀಬಹುದು, SD FD ಅಂತ ಫಿಕ್ಸ್ ಕ್ವಶನ್. ಅದೇ ರೀತಿ ಪ್ರಸ್ತುತ ಯಾರು ಪಡೆದ್ರು? ಪ್ರಚಲಿತ ಘಟನೆಗಳಿಗೆ ಅನ್ವಯವಾಗಿ. ಹಿಂಗೆ ಭಾಳ ಇಂಪಾರ್ಟೆಂಟ್ ಅಧ್ಯಯನ ಮಾಡ್ಬೇಕು ಸ್ನೇಹಿತರೆ. ಈ ಪ್ರಸ್ತುತ ಯಾರ್ಯಾರ ಪ್ರಚಲಿತ ಘಟನೆ 2022 ಯಾರ್ಯಾರು ಕೊಟ್ಟರಪ್ಪ ಅಂತ ಕೇಳಿದ್ರೆ ಮತ್ತೆ ನಾವು ಫಸ್ಟ್ ನೋಡ್ಕೊಂಡು ಬರ್ಬೇಕು. ಸ್ಥಾಪನೆ ಹಿಡ್ಕೊಂಡು ನಿಂತ್ಕೊಂಡ್ಬಿಟ್ಟು ಎಷ್ಟು ಮಂದಿ ಕೊಟ್ಟರು, ಯಾರ್ಯಾರು ಕೊಟ್ಟರು ಅಂತ ನೋಡ್ತಾ ಬರ್ಬೇಕು ಸ್ನೇಹಿತರೆ. ಅದೇ ರೀತಿಯಾಗಿ ಪ್ರಸ್ತುತ ಯಾರು ಕೊಟ್ಟರಪ್ಪ ಅಂತ ಕೇಳಿದ್ರೆ 2018ರಲ್ಲಿ ಅಮಿತಾವ್ ಘೋಷ್ ಅಂತಕ್ಕಂಥ ಒಬ್ಬ ವ್ಯಕ್ತಿಗೆ, ಕವಿಗೆ 2018ರಲ್ಲಿ ಇಂಗ್ಲಿಷ್ ಭಾಷೆಗೆ ಕೊಟ್ಟರು ಸ್ನೇಹಿತರೆ. ಯಾವುದಕ್ಕೆ? ಇಂಗ್ಲಿಷ್ ಭಾಷೆಗೆ. ನೋಡಿ ಸ್ನೇಹಿತರೆ, ಅಮಿತಾವ್ ಘೋಷ್ ಅಂತಕ್ಕಂಥ ಪ್ರಶ್ನೆ ಈಗಾಗಲೇ ಆಗಿದೆ ಸ್ನೇಹಿತರೆ. FDಗೆ ಆಗಿರ್ತಕ್ಕಂಥ ಪ್ರಶ್ನೆ ನೀವು ನೋಡ್ಬೋದು ಸ್ನೇಹಿತರೆ. ನೀವು ನೋಡಿ ಹೇಳ್ತಾ ಇದ್ದಾನೆ FDಗೆ ಆಗಿದೆ, SDಗೆ ಆಗಿದೆ ಅಂತ ಇದ್ದಾನೆ. ನೀವು ಕ್ವಶನ್ ಪೇಪರ್ ಬಿಡಿಸಿ ಸ್ನೇಹಿತರೆ, ಆಮೇಲೆ ನಿಮ್ಗೆ ಗೊತ್ತಾಗ್ತದೆ. PC to DC ಪ್ರತಿ ಒಂದು ಕ್ವಶನ್ ಪೇಪರ್ ತೆಗೆದು ಸ್ನೇಹಿತರೆ, ಜ್ಞಾನಪೀಠ ಪ್ರಶಸ್ತಿ ಮೇಲೆ 1 ವರ್ಷ ಇಲ್ಲ ಅಂದ್ರೂ ಮುಂದಿನ ವರ್ಷ ಫಿಕ್ಸ್ ಕ್ವಶನ್ ಬಂದೇ ಬರ್ತದೆ ಪ್ರಶ್ನೆ ಮೇಲೆ, ಇದು ಪ್ರಶಸ್ತಿ ಮೇಲೆ. ಅದೇ ರೀತಿಯಾಗಿ ಈಗಾಗಲೇ FDಗೆ ಇರತಕ್ಕಂಥ ಪ್ರಶ್ನೆ ಅಮಿತಾವ್ ಘೋಷ್ ಯಾವ ಸಾಹಿತ್ಯ ಪ್ರಶಸ್ತಿ ಪಡೆದಾರ ಅಂತ ಕೇಳಿದ್ರೆ ಸ್ನೇಹಿತರೆ, ಇಂಗ್ಲಿಷ್ ಸಾಹಿತ್ಯಕ್ಕೆ ನೆನಪಿರಲಿ. ಅದೇ ರೀತಿಯಾಗಿ 2019 ಯಾರಿಗೆ ಕೊಟ್ರಪ್ಪ? ಪ್ರಸ್ತುತ 2019 ಯಾರಿಗೆ ಕೊಟ್ರಪ್ಪ ಅಂತ ಕೇಳಿದ್ರೆ ಅಚ್ಯುತನ್ ನಂಬೂದಿರಿ ಅಂತಕ್ಕಂಥ ಮಲಯಾಳಂ ಸಾಹಿತ್ಯ ಸ್ನೇಹಿತರೆ. ಯಾರೇ? ಮಲಯಾಳಂ ಭಾಷೆಗೆ. 2020ರಲ್ಲಿ ಯಾರು ಕೊಟ್ರಪ್ಪ ಅಂತ ಕೇಳಿದ್ರೆ ನೀಲಮಣಿ ಪೊಕ್ಕಣ್ಣ ಅಸ್ಸಾಮಿ ಭಾಷೆಗೆ. ಈ ನೀಲಮಣಿ ಪೊಕ್ಕಣ್ಣ ಸ್ನೇಹಿತರೆ ನಮ್ಮ ದೇಶದಲ್ಲಿ ಮಹಾ ಜಾತ್ರೆ ನಡೆದ ಸ್ನೇಹಿತರೆ. ಕೊರೋನಾ ಅಂತಕ್ಕಂಥ ಜಾತ್ರೆ ನಡೆದ ಸ್ನೇಹಿತರೆ. ಚೀನಾದಿಂದ ಬಂದ್ಬಿಟ್ಟಿದ್ದು ನಮಗೆ ಹೆಮ್ಮಾರಿ ಕೊರೋನಾ ರೋಗ. ಆದ್ರೆ ಕಳಿಸಿದ ಇವ್ರಿಗೆ 2020ರಾಗ ಅಡ್ವಾನ್ಸ್ ಆಗಿದ್ದ ಪ್ರಶಸ್ತಿ ಯಾವಾಗ ಕೊಟ್ಟರಪ್ಪ ಅಂತ ಕೇಳಿದ್ರೆ ಮೊನ್ನೆ 2021ರಾಗ ಇವ್ರಿಗೂ ಕೂಡ ಕೂಡಿಸಿ ಕೊಟ್ಟ ಸ್ನೇಹಿತರೆ. 2021ರಾಗ ನೀಲಮಣಿ ಪೊಕ್ಕಣ್ಣಗ ಅಸ್ಸಾಮಿ ಭಾಷೆ ಜ್ಞಾನಪೀಠ ಪ್ರಶಸ್ತಿ ನೆನಪಿರ್ಬೇಕು ಸ್ನೇಹಿತರೆ. ಅದೇ ರೀತಿ 2021ರಾಗ ಯಾರಿಗೆ ಕೊಟ್ರಪ್ಪ ಅಂತ ಕೇಳಿದ್ರೆ ದಾಮೋದರ ಮೌಜಿ. ಯಾರಿಗ್ರಿ? ದಾಮೋದರ ಮೌಜಿ ಅಂತಕ್ಕಂಥ ವ್ಯಕ್ತಿಗೆ ಕೊಂಕಣಿ ಭಾಷೆಗೆ. ಯಾರಿಗ್ರಿ? ಕೊಂಕಣಿ ಭಾಷೆಗೆ. ಇದು ನೋಡಿ ಎಷ್ಟನೇ ಪ್ರಶಸ್ತಿಪ್ಪ ಅಂತ ಕೇಳಿದ್ರೆ ಇನ್ನೂ 57 ಪ್ರಶಸ್ತಿಯನ್ನು ಕೊಟ್ಟ ಸ್ನೇಹಿತರೆ. ಜ್ಞಾನಪೀಠ ಪ್ರಶಸ್ತಿ ಎಷ್ಟು ಲಕ್ಷ ನೋಡಿ, 57ನೇ ಪ್ರಶಸ್ತಿನೂ ಯಾರು ಪಡೆದಾರಪ್ಪ ಅಂತ ಕೇಳಿದ್ರೆ ಪ್ರಸ್ತುತ ದಾಮೋದರ ಮೌಜಿ ಕೊಂಕಣಿ ಭಾಷೆಗೆ 57ನೇ ಪ್ರಶಸ್ತಿಯನ್ನು ನೀಡಲಾಗಿದೆ. ಅದೇ ರೀತಿಯಾಗಿ ಭಾರತೀಯ ಜ್ಞಾನಪೀಠ ಟ್ರಸ್ಟ್ದವರು ನೋಡಿ ಸ್ನೇಹಿತರೆ, ಇಲ್ಲಿ ನೋಡ್ತೀವಿ ನಾವು ಈಗ ಎಲ್ಲಿ ಇಲ್ಲಿ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಜ್ಞಾನ ಸಾಹಿತ್ಯದ ಪ್ರಶಸ್ತಿ ನೀಡುವವರು ಯಾರಪ್ಪ ಅಂದ್ರೆ ಭಾರತೀಯ ಜ್ಞಾನಪೀಠ ಟ್ರಸ್ಟ್ದವರು ಸ್ನೇಹಿತರೆ. ಈ ಭಾರತೀಯ ಜ್ಞಾನಪೀಠ ಟ್ರಸ್ಟ್ ಅವರು ಜ್ಞಾನಪೀಠ ಪ್ರಶಸ್ತಿ ನೀಡುವುದಲ್ಲದೆ ಇನ್ನೊಂದು ಪ್ರಶಸ್ತಿ ನೀಡ್ತಾರೆ ಸ್ನೇಹಿತರೆ, ನೆನಪಿರಬೇಕು. ಮೂರ್ತಿ ದೇವಿ ಪ್ರಶಸ್ತಿ ಅಂತ. ಯಾವ ಪ್ರಶಸ್ತಿ ಸ್ನೇಹಿತರೆ? ಮೂರ್ತಿ ದೇವಿ ಪ್ರಶಸ್ತಿ ಅಂತನೂ ಕೂಡ ಇವರೇ ನೀಡ್ತಾರೆ. ಎಕ್ಸಾಮ್ಗಳಲ್ಲಿ ಕೇಳ್ತಾ ಇರ್ತಾರೆ ಸ್ನೇಹಿತರೆ. ಇಂಥ ಗೊಂದಲ ಇರ್ತಕ್ಕಂಥ ಪ್ರಶ್ನೆಗಳನ್ನು ಪದೇ ಕೇಳ್ತಾ ಇರ್ತಾರೆ. ಯಾಕಪ್ಪ ಅಂತ ಕೇಳಿದ್ರೆ ಜ್ಞಾನಪೀಠ ಪ್ರಶಸ್ತಿಯನ್ನು ಹೊರತುಪಡಿಸಿ ಜ್ಞಾನಪೀಠ ಟ್ರಸ್ಟ್ ಅವರು ಯಾವ ಪ್ರಶಸ್ತಿಯನ್ನು ಕೊಡ್ತಾರೆ ಅಂತ ಕೇಳಿದಾಗ ಸ್ನೇಹಿತರೆ, ಎಕ್ಸಾಮ್ ಆಪ್ಷನ್ಗಳಲ್ಲಿ ಕೂಡ ಹೊರತುಪಡಿಸಿ ಅಂತ ಮೊದಲ ಕ್ವಶನ್ ಆಗಿ ಮೆನ್ಷನ್ ಮಾಡಿರ್ತಾರೆ ಸ್ನೇಹಿತರೆ. ಆದ್ರೂ ಕೂಡ ಆಪ್ಷನ್ ಅಲ್ಲಿ ಮಾತ್ರ ಜ್ಞಾನಪೀಠ ಪ್ರಶಸ್ತಿ ಅಂತ ಮೆನ್ಷನ್ ಮಾಡಿರ್ತಾರೆ ಸ್ನೇಹಿತರೆ ಆಪ್ಷನ್ ಕೂಡ. ಆದ್ರೆ ಕಳಿಸಿ ನಾವು ಯಾವ ಆನ್ಸರ್ ಹಾಕಬೇಕು ಅಂತ ಕೇಳಿದ್ರೆ ಮೂರ್ತಿ ದೇವಿ ಪ್ರಶಸ್ತಿಯನ್ನು ಕೂಡ ಜ್ಞಾನಪೀಠ ಟ್ರಸ್ಟ್ ಅವರು ನೀಡ್ತಾ ಬರ್ತಾರೆ ಸ್ನೇಹಿತರೆ. ಈಗ ನಾವು
ಈಗ ಸವಿಸ್ತಾರವಾಗಿ ಜ್ಞಾನಪೀಠ ಪ್ರಶಸ್ತಿ ಬಗ್ಗೆ ಅಧ್ಯಯನ ಮಾಡಿರುವ ಸ್ನೇಹಿತರೆ, ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾವು ಡೈಲಿ ಇದೇ ತರ ದಿನಕ್ಕೆ ಒಂದು ವಿಡಿಯೋ ಆಗಿರ್ಬೋದು, ಈಗ 2 ದಿನಕ್ಕೆ ಒಂದು ವಿಡಿಯೋ ಆಗಿರ್ಬೋದು, ಪ್ರಶಸ್ತಿಗಳನ್ನಾಯ್ತು, ಹೀಗೆ ಪ್ರತಿ ಸಬ್ಜೆಕ್ಟ್ ಮೇಲೆ ಜಿಯೋಗ್ರಫಿ ಆಯಿತು, ಸೈನ್ಸ್ ಆಯಿತು, IC ಆಯಿತು, ಇಂಜಿನಿಯರ್ ಮತ್ತು ಸೈನ್ಸ್ ಮತ್ತು ಎಕನಾಮಿಕ್ಸ್ ಆಯಿತು, ಈಗ ಪ್ರಸ್ತುತ ಘಟನೆಗಳ ಬಗ್ಗೆ ಆಯಿತು, ಈಗ ದೆಹಲಿಯಲ್ಲಿ ಹೊಸ ಸಂಸತ್ ನಿರ್ಮಾಣ ಆಗ್ತಾ ಆ ಸಂಸತ್ ಬಗ್ಗೆ ಆಯಿತು, ಹಿಂಗೆ ಪ್ರತಿ ಒಂದು ಪಾಯಿಂಟ್ಗಳು ಕೂಡ ನಾನು ಕ್ಲಾಸ್ ಮಾಡ್ತಾ ಇರ್ತೀನಿ ಸ್ನೇಹಿತರೆ, ಯೂಟ್ಯೂಬ್ನಾಗ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಆ ಯೂಟ್ಯೂಬ್ ಚಾನಲ್ ಅನ್ನು ಈರಪ್ಪ ಬೋರ್ಗೌಡ್ ಎಜುಕೇಟರ್ ಅಂತಕ್ಕಂಥ ಒಂದು ಯೂಟ್ಯೂಬ್ ಚಾನಲ್ ಮಾಡಿದ ಸ್ನೇಹಿತರೆ, ಆ ಯೂಟ್ಯೂಬ್ ಚಾನಲ್ ಅನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಜ್ಞಾನಪೀಠ ಪ್ರಶಸ್ತಿ ಬಗ್ಗೆ ತರಗತಿಯನ್ನು ಮುಗಿಸ್ತಾ ಇರ್ತೀನಿ. ನಮಸ್ಕಾರ ಸ್ನೇಹಿತರೆ, ಧನ್ಯವಾದಗಳು.